ಸೊ ನಮಸ್ಕಾರ ಎಲ್ಲರಿಗೂ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ರಿಕ್ಷಾ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕ್ವೀನ್ ಇವಿ ಅಂತ ಇದು ನಮ್ದು ಛತ್ತೀಸ್ಗಢದ್ದು ಲೆಕ್ಸಸ್ ಗ್ರೀನ್ ಮೊಬಿಲಿಟಿ ಅಂತ ಕಂಪ್ನಿ ಇದೆ, ಅವ್ರದ್ದು ಸರ್. ಇದು ಪೂರಾ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಇದೆ. ಇದರಲ್ಲಿ ಚೈನೀಸ್ ಯಾವುದೂ ಇಲ್ಲ, ಪೂರಾ ಇಂಡಿಯಾದಲ್ಲಿ ಬಿಲ್ಡ್ ಆಗಿ ಇಂಡಿಯಾದಲ್ಲಿ ಇದಾಗಿದೆ. ಮತ್ತೆ ಇನ್ನೊಂದು ಏನು ವಿಶೇಷ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾವೇರಿಯಲ್ಲಿ ಲಾಂಚ್ ಮಾಡಿದ್ದೇವೆ ನಾವು, ಇನ್ನು ಬೇರೆ ಕಡೆ ಎಲ್ಲಿ ಲಾಂಚ್ ಆಗಿಲ್ಲ. ಈ ಗಾಡಿ ವಿಶೇಷ ಏನಂದ್ರೆ ಈ ಗಾಡಿಯಲ್ಲಿ ನೀವು ಬೇರೆ ಆಟೋ ಅಲ್ಲಿ ಎಲ್ಲ 3+1 ಇರುತ್ತೆ, ಇದು 4+1 ಇದೆ. ಆಟೋ 4+1 ಇದೆ. ಆಮೇಲೆ ಇದರದ್ದು ವಿಶೇಷತನ ಏನಂದ್ರೆ ಬಾಡಿ ಗಿಡಿ ಎಲ್ಲ ಏನಿದೆ ಅಲ್ಲ ಕಂಪ್ಲೀಟ್ಲಿ ಎಕ್ದಮ್ ಹಾರ್ಡ್ ಇದ್ರೊಳಗೆ ಮಾಡಿದ್ದಿದೆ ರೀ. ಸೇಫ್ಟಿ ವೈಸು ಏನಿದೆ ನಮ್ದು ಮುಂದೆ ಹಿಂದೆ ಡಿಸ್ಕ್ ಬ್ರೇಕ್ ಬರುತ್ತೆ, ಮುಂದೆ ಹೈಡ್ರೋಲಿಕ್ ಬ್ರೇಕ್ ಬರುತ್ತೆ. ಆಮೇಲೆ ನಿಮ್ಗೆ ಇದರದ್ದು ರೇಂಜ್ ಬಂದ್ಬಿಟ್ಟು ಕಂಪ್ನಿದವರು 130 ಅಂತ ಹೇಳ್ತಾರೆ. ನಾವು 80 ಇಂದ 100 ಕಿಲೋಮೀಟರ್ ಮಟ್ಟ ರೇಂಜ್ ಇದ್ರ ಬಗ್ಗೆ ಇದು ಮಾಡ್ತೀವಿ. ಆಮೇಲೆ 3.5 ಇಂದ 4 ತಾಸು ಚಾರ್ಜ್ ಆಗ್ತದೆ ಸರ್. ಇದು ಬ್ಯಾಟ್ರಿ 3 ವರ್ಷ ಕಂಪ್ನಿ ಬ್ಯಾಟ್ರಿ ವಾರಂಟಿ ಇದೆ. ಆಮೇಲೆ ಮೋಟರ್ ಎಲ್ಲ ಅದ್ರದ್ದೆಲ್ಲ 1 ವರ್ಷ ವಾರಂಟಿ ಇದೆ. ಆಮೇಲೆ ಇದು ಏನಿದೆ ಅಲ್ಲ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಖರ್ಚಕ್ಕೆ ಏನ್ ಜೀರೋ ಖರ್ಚು ಬಂದಂಗ್ ಬರುತ್ತೆ. ಆ ದುಡ್ಡಿನಲ್ಲಿ ನೀವು ಇದರಲ್ಲಿ EMI ತೆಗಿಬಹುದು. ಈಗ ಇದು ಒಮ್ಮೆ ಚಾರ್ಜ್ ಮಾಡಿದ್ರೆ ನಿಮ್ಗೆ 30 ರೂಪಾಯಿ ಖರ್ಚು ಬರುತ್ತೆ, ಒಂದು 5 ರಿಂದ 6 ಯೂನಿಟ್ ಬರುತ್ತೆ. ಅದೇ ನೀವು 100 ಕಿಲೋಮೀಟರ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ಅಡ್ಡಾಡಿದ್ರೆ 500 ರೂಪಾಯಿ ಖರ್ಚು ಬರುತ್ತೆ. ಅದು 30 ರೂಪಾಯಿ 500ಕ್ಕೆ ಬಹಳ ಡಿಫ್ರೆನ್ಸ್ ಇದೆ. ಅದರಲ್ಲಿ ನೀವು ನಿಮ್ದು EMI ತೆಗಿಬಹುದು. ಮತ್ತೆ ರೇಟ್ ಕೂಡ ಏನಿದೆ, ಇದು L3 ಮಾಡೆಲ್ ಅಂತ ಬರುತ್ತೆ. ಬಾಕಿ ಎಲ್ಲ L5 ಮಾಡೆಲ್ ಏನಿದಾವಲ್ಲ ಅವೆಲ್ಲ 4.5 ಲಕ್ಷ ಆ ತರ ಇದೆ. ನಮ್ದು L3 ಮಾಡೆಲ್ ಅಂತ ಗೌರ್ಮೆಂಟ್ ಒಂದು ಸ್ಪೀಡ್ ಕಮ್ಮಿ ಇದ್ದಿದ್ದು 35 ಸ್ಪೀಡ್ 30 to 35 ಸ್ಪೀಡ್ ಬರ್ತಿದ್ದು ಸಿಟೀಸ್ ಸಲುವಾಗಿ ಬಡವ ಜನರಿಗೆ ಹೆಲ್ಪ್ ಆಗ್ಲಿ ಅಂತ ಇದು 30 ಸ್ಪೀಡ್ ಅಲ್ಲಿ ಓಡ್ಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಏನಿದೆ ಅಲ್ಲ ನಿಮ್ಗೆ ರೇಟು ಇದು ನಿಮ್ಗೆ ಅದ್ರ 40% ಕಡಿಮೆ ಬೀಳುತ್ತೆ. ಬೇರೆ ಗಾಡಿ ಏನಿದೆ ಅಲ್ಲ ಅದಕ್ಕಿಂತ 40% ಕಡಿಮೆಯಲ್ಲಿ ಬೀಳುತ್ತೆ. ಇದು ನಿಮ್ಗೆ ಆನ್ ರೋಡ್ 265 ಇದೆ ಸರ್. ಈಗ ನಾವು ಇದು ಜಾತ್ರೆ ಮತ್ತು ಇದು ಅಂತ ಹೇಳಿ 15,000 ರೂಪಾಯಿ ಡಿಸ್ಕೌಂಟ್ ಇಟ್ಟಿದ್ದೀವಿ. 2.5 ಲಕ್ಷ ರೂಪಾಯಿ ಇದು ನಿಮ್ಗೆ ಆನ್ ರೋಡ್ ಬೀಳುತ್ತೆ ಸರ್. ಇದಕ್ಕೆ ನಿಮ್ ಫೈನಾನ್ಸ್ ಇದೆ, ಎಲ್ಲ ಇದೆ, ಎಲ್ಲ ಫೈನಾನ್ಸ್ ಮಾಡಿಸಿ ಕೊಡ್ತೀವಿ. ಮತ್ತೆ ಮೇಂಟೆನೆನ್ಸ್ ಜೀರೋ ಇದೆ. ಬ್ಯಾಟ್ರಿ ನಿಮ್ಗೆ ಕಂಪ್ನಿದವರು ವಾರಂಟಿ ಕೊಡ್ತಾರೆ 3 ವರ್ಷ. ಮತ್ತೆ ಇದರಲ್ಲಿ ಇಂಜನ್ ಇರುದಿಲ್ಲ, ಏನಿರುದಿಲ್ಲ. 3 ವರ್ಷದ ಕಂಪ್ನಿಯಿಂದ ವಾರಂಟಿ ಇದೆ ಸರ್. ಇದು ಏನಾದ್ರೂ ನಿಮ್ಗೆ ಚೇಂಜ್ ಮಾಡಿ ಕೊಡ್ತೀವಿ. ಇಲ್ಲಿಕಂದ್ರೆ ಬ್ಯಾಟ್ರಿನೂ ಏನಿದೆ ನಮ್ದು GPS ಬೇಸ್ಡ್ ಮತ್ತೆ ಬ್ಲೂಟೂತ್ ಬೇಸ್ಡ್ ಇದೆ. ಏನಾರಿದ್ರೆ ನೀವು ಸರ್ವಿಸ್ ಸೆಂಟರ್ಗೆ ತಗೊಂಬಂದ್ರೆ ನಿಮ್ಗೆ ಅಲ್ಲೇ ಆಪ್ ಅಲ್ಲಿ ಸ್ಕ್ಯಾನ್ ಮಾಡಿ ಏನಾದ್ರು ತೊಂದರೆ ಇದ್ರೆ ಅವ್ರು ಅಲ್ಲೇ ರಿಸೆಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಮಿಕ್ಕಿ ಏನಾದ್ರು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಈಗ ಇದು ಬಹಳ ಇದೆ ಸರ್. ಪ್ಯಾಸೆಂಜರ್ ಒಂದು ಕಾರ್ಗೋ ಅಂತಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ನಿಮ್ಗೆ. ಕಾರ್ಗೋ ಮಾಡಲು ಇದೆ. ಇದು ಬಹಳ ಲೋಕಲ್ ಜನಿಗೆ, ಆಮೇಲೆ ನಮ್ಮ ರೈತರಿಗೂ ಬಹಳ ಉಪಯೋಗ ಆಗುತ್ತೆ ಸರ್. 100 ನಿಂದ 80 ರಿಂದ 100 ಕಿಲೋಮೀಟರ್ ಬರ್ತದೆ ಸರ್. ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಹೈಡ್ರೋಲಿಕ್ ಡಿಸ್ಕ್ ಬ್ರೇಕ್ ಇದೆ ಸರ್. ಮುಂದ್ಗಡೆ ಹೈಡ್ರೋಲಿಕ್, ಹಿಂದೆ ಡಿಸ್ಕ್ ಬ್ರೇಕ್ ಇದೆ. ಈಗ ರೈತರಿಗೆ ಇರ್ಲಿ, ಇಲ್ಲಿ ಆಜು ಬಾಜು ಎಲ್ಲ ಟೆಕ್ಸ್ಟೈಲ್ ಮಿಲ್ ಗಿಲ್ಲ ಅವ್ರಿಗೆಲ್ಲ ಈಗ ಡೈಲಿ ಬೆಳಗ್ಗೆ ಹೋಗುದು ಬರುವುದು, ಅವ್ರಿಗೆಲ್ಲ ಈಗ ಪೆಟ್ರೋಲ್ ಗಾಡಿ ಹೊಡೆಯೋರಿಗೆ ಇದು ತಗೊಂಡ್ರೆ ಬಹಳಷ್ಟು ಉಳಿತಾಯ ಆಗತ್ತೆ. ಮತ್ತೆ ಕಸ್ಟಮರಿಗೆ ಏನಾಗತ್ತೆ, ರೇಟು ಕಡಿಮೆ ಆಗತ್ತೆ. ಅವ್ರು ಕಡಿಮೆ ರೇಟ್ ಅಲ್ಲಿ ಇದು ಮಾಡಬಹುದು. ಇಲ್ಲ ಸ್ಪೀಡ್ ಅದ್ರ ಬಗ್ಗೆ ಏನಿಲ್ಲ ಸರ್. ಸ್ಪೀಡ್ ಬಗ್ಗೆ ಏನಿಲ್ಲ. ಅದು 30 ಸ್ಪೀಡ್ 30 ಇರುತ್ತೆ. ನೀವು ಈಗ 4 ರಿಂದ 5 ಹಾಕಿದ್ರು ಒಂದು ಹೆಚ್ಚು ಕಡಿಮೆ ಅಷ್ಟು ಬಾಡಿ ಕೆಪಾಸಿಟಿ ಇರ್ತೈತಿ, ಮೋಟರ್ ಕೆಪಾಸಿಟಿನೂ ಇರ್ತೈತ್ರಿ. ಅದು ಮತ್ತೆ ಅದು ಬಿಟ್ಟು ನಮ್ದು ಮೋಟರ್ದು ಸ್ಪೆಷಲ್ ಏನಿದೆ ಅಂದ್ರೆ ಒಂದು ಸ್ಪೆಷಲ್ ಗೇರ್ ಕೊಟ್ಟಿದ್ದೀವಿ. ನಿಮ್ಗೆ ಏರ್ ಕಿ ಹೈಟ್ ಗೀಟ್ ಹೋಗುವಾಗ ಗಾಡಿ ನಿಲ್ಲಿಸಿ ನೀವು ಸ್ಪೆಷಲ್ ಗೇರ್ ಹಾಕಿದ್ರೆ ನಿಮ್ಗೆ ಏನಿದ್ರು ಜಕ್ಕೊಂಡು ಅಪ್ ತಗೊಂಡು ಹೋಗ್ತದೆ ಸರ್. ಆಮೇಲೆ ಓನರ್ ಈಗ ಪೆಟ್ರೋಲ್ ಗಾಡಿ ಇತ್ತಂದ್ರ ಒಂದ್ 6 ಜನ ಕುಂತ್ರ ಪೆಟ್ರೋಲ್ ಖರ್ಚಿಗೆ ಅದಕ್ಕ ಸರಿ. ಹೌದೌದು, ಸರಿ ಆಗ್ಬಿಟ್ಟು ಇವಾಗ ಇದ್ರಲ್ಲಿಂದ ಬಹಳಷ್ಟು ಫಾಯ್ದೆ ಆಗ್ತದೆ. ಈಗ ನಮ್ಮ ಪ್ರಧಾನ ಮಂತ್ರಿ ಅವರು ಎಲ್ಲ ಇದ್ರ ಮ್ಯಾಗ ಬಹಳ ಇದಾರ. ಇವಿ ಮ್ಯಾಗ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಎಲ್ಲ ಆಗ್ಬೇಕಂತ. ಆದ್ರೆ ಏನಿದೆ ರೀ, ಎಲ್ಲಾ ಬರೋ ಗಾಡಿ ಎಲ್ಲ ಏನದಾವು ಚೈನಾ ನಿಂದ ತೊಗೊಂಡ್ಬರ್ತಾವ್ರ, ರೆಡಿ ಮಾಡಿ ಇದು ಮಾಡ್ಬಿಡ್ತಾರೆ. ಇದು ನಮ್ದು ಇಂಡಿಯನ್ ಕಂಪ್ನಿನೇ ಇದೆ ಸರ್. ಮೇಡ್ ಇನ್ ಇಂಡಿಯಾ. ಮತ್ತೆ ಇಂಡಿಯನ್ ಕಂಪ್ನಿ, ಓನರು ಇಂಡಿಯನ್. ನನ್ನ ಫ್ರೆಂಡ್ ಹೌದ್ರಿ. ನಿಮ್ಗೆ ಪೊಲ್ಯೂಷನ್ ಅದು ಇದು ಏನು ಇಲ್ಲ. ಓಕೆ ಸರ್. ಮತ್ತೆ ಎಕ್ಸ್ಟ್ರಾ ಏನಾದ್ರು ಬ್ಯಾಟ್ರಿ ಏನಾದ್ರು ಪ್ರೊವೈಡ್ ಮಾಡ್ತೀರಾ ಅಥವಾ? ಇಲ್ಲ ಸರ್, ಅದೇ ಇದೆ. ನೀವು ಬೇಕಂದ್ರೆ ನಿಮ್ಗೆ ಇನ್ನೂ ರೇಂಜ್ ಹೆಚ್ಚಿಗೆ ಬೇಕಂದ್ರೆ ಎಕ್ಸ್ಟ್ರಾ ಕಾಸ್ಟ್ ಅಲ್ಲಿ ದೊಡ್ಡ ಬ್ಯಾಟ್ರಿ ಹಾಕಿ ಕೊಡ್ತೇವೆ. ಈಗೇನ ನಾವು 180, 100 ಅಂತ ಇದೆವಲ್ಲ, 140, 150 ರೇಂಜ್ ಹೋಗೋದ್ರೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸರ್ ಇದನ್ನ ರೈತರು ಏನಾದ್ರು ಯೂಸ್ ಮಾಡಬಹುದಾ? ರೈತರು ಯೂಸ್ ಮಾಡಬಹುದು ಸರ್. ರೈತರು ಏನಿದೆಲ್ಲ ಈಗ ರೈತರು ಎಷ್ಟೋ ಜನ ಗೊಬ್ಬರ ಒಯ್ತಾರೆ, ತಗೊಂಡ್ಬರ್ತಾರೆ. ಆಮೇಲೆ
ಆಳುಗಳಿಗೆ ಒಯ್ಲಿಕ್ಕೆ ಟಾಟಾ ಎಸ್ ಅಂತ ಬಾಡಿಗೆಯಿಂದ ಮಾಡ್ತಾರೆ, ಅವರು ಬಾಡಿಗೆ ಬಾಳ ಕೊಡ್ತಾರೆ. ಹೌದು. ಇದರಲ್ಲಿ ನೀವು ಮನೆಯಲ್ಲಿ ಒಂದಿಟ್ಟು ಬಿಟ್ರೆ ಎಲ್ಲ ನೀವು ಆಳುಗಳು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಓಕೆ ಸರ್, ಬ್ಯಾಟ್ರಿ ಫುಲ್ ಆಗ್ಬೇಕು. ಬ್ಯಾಟ್ರಿ ನಿಮ್ಗೆ 3.5 to 4 hours ಬೇಕು ಸರ್. 4 hours. 4 hours ಬೇಕು. ಪೂರಾ ಡೆಡ್ ಆಗಬಾರ್ದು ಬ್ಯಾಟ್ರಿ. ಪೂರಾ ಡೆಡ್ ಆದ್ರೆ ಒಂದ್ 5 ತಾಸು ತಗೊಳುತ್ತೆ. ಹಾ. ಒಂದ್ ಸ್ವಲ್ಪ ರೆಗ್ಯುಲರ್ ಅಲ್ಲಿ ಇದ್ರೆ 3.5 ಇಂದ 4 ತಾಸು ಒಳಗೆ ಆಗ್ತದೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್? ಅದು 18 ಇಂದ 100 ಕಿಲೋಮೀಟರ್ ಬರ್ತದೆ. 100 ಕಿಲೋಮೀಟರ್. ಕಂಪ್ನಿದು ಕ್ಲೇಮ್ ಇದೆ 130 ಇದೆ, ಅದು ಸ್ಟ್ಯಾಂಡರ್ಡ್ ಕ್ಲೇಮ್. ಹಾ ಆದ್ರೆ ನಾವು ಕಸ್ಟಮರಿಗೆ 80 to 100 ಅಂತ ಅಷ್ಟ ಹೇಳ್ತೇವೆ. ಸರ್, ಆಮೇಲೆ ಇದು ಚಾರ್ಜಿಂಗ್ ಪಾಯಿಂಟ್ ಏನು ಸಮಸ್ಯೆ? ಇಲ್ಲ ಸರ್, ಎಲ್ಲ ಹೋಮ್ ಚಾರ್ಜಿಂಗ್ ಇದೆ ಸರ್. ಹೊರಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲೇನಿಲ್ಲ, ಎಲ್ಲ ಹೋಮ್ ಚಾರ್ಜಿಂಗ್. ನೀವು ಮನೆಯಲ್ಲಿ ನಿಮ್ಮ ಏನು ಸಣ್ಣ ಟಿವಿ ಹಚ್ತಿರಲ್ಲ, ಟಿವಿ ಮಿಕ್ಸರ್ ಹಚ್ತಿರಲ್ಲ, ಮೊಬೈಲ್ ಚಾರ್ಜರ್ ಹಚ್ತಿರಲ್ಲ, ಅದ್ರಲ್ಲಿ ಕೂಡ ಚಾರ್ಜರ್. ನಮ್ದು ಇಲ್ಲೇ ಶೋರೂಮ್ ಇದ್ರತ್ತ ಮಾಡಿದೇವು ಸರ್. ಈಗ RTO ಅಪೋಸಿಟ್ ಇದೆಲ್ಲ ವೇದಾಂತ್ ಮೋಟರ್ಸ್ ಅಂತ ಹೇಳಿ ಮಾಡಿದೇವು ನಾವು. ಅಲ್ಲಿ ಶೋರೂಮಿಗೆ ನೀವು ಬಂದು ವಿಸಿಟ್ ಕೊಟ್ರೆ ಎಲ್ಲ ಬಾಕಿ ಇನ್ನೂ ಮಾಡಲ್ಸ್ ಇದಾವೆ, ಅವು ತೋರಿಸ್ತೇವೆ ನಿಮ್ಗೆ. ಮತ್ತೆ ಮುಂದೆ ಬರುವ ದಿನೊಳಗೆ ನಮ್ಮ ಇನ್ನೂ 5-6 ಮಾಡಲು ಲಾಂಚ್ ಆಗಿದಾವೆ ಸರ್. ಅದೇನು L5 ಮಾಡಲ್ ದೊಡ್ಡ ಗಾಡಿ ಇದೆಲ್ಲ ಅದು ಲಾಂಚ್ ಆಗಿದೆ. ಮತ್ತೆ ಇನ್ನೊಂದು ದೊಡ್ಡ ಗಾಡಿ 6+1 ಒಂದು ಲಾಂಚ್ ಆಗಿದೆ. ಅವು ಇನ್ನು ಕೆಲವು ಮುಂದೆ ಬರುವ ದಿನದೊಳಗೆ ಬಹಳಷ್ಟು ಗಾಡಿಗಳು ಬರ್ತಿದಾವೆ ಎಲೆಕ್ಟ್ರಿಕ್ ಗಾಡಿ ಸರ್. ಎಲ್ಲ ಟೋಟಲಿ ಎಲೆಕ್ಟ್ರಿಕಲ್. ಓಕೆ ಸರ್, ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು.